ಗ್ಯಾಫರ್ ಅಂದರೆ ಯಾರು ಅಂದರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ಡು. ಫಿಸಿಕಲ್ ಸ್ಟ್ರೈನ್ ಇದೆ ಅದರಲ್ಲಿ, ಹೌದಾ ಇಲ್ವಾ ನೀವೇ ಹೇಳಿ. ಸಿನಿಮಾಟೋಗ್ರಾಫರ್ ಎಲ್ಲಿ ಯಾವ ಲೈಟ್ ಬೇಕು ಅಂತಾರೋ ಅಲ್ಲಿ ಇವರು ಪ್ರೊವೈಡ್ ಮಾಡಿಕೊಡ್ಬೇಕು. ಲೈಟ್ ಆಫೀಸರ್ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕರೀತಾರೆ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖಿ ಭವ. ಇವತ್ತು ನಾನು ಮಾತಾಡೋಕೆ ಹೊರಟಿರುವಂಥ ಕ್ರಾಫ್ಟು ಗ್ಯಾಫರ್, ಲೈಟಿಂಗ್ ಡಿಪಾರ್ಟ್ಮೆಂಟ್, ಗ್ರಿಪ್ ಡಿಪಾರ್ಟ್ಮೆಂಟ್ ಬಗ್ಗೆ. ಏನು ಸರ್ ಇದು ಗ್ಯಾಫರು, ಗ್ರಿಪ್ ಡಿಪಾರ್ಟ್ಮೆಂಟು, ಲೈಟಿಂಗು ಅಂತಂದರೆ ಇದೆಲ್ಲ ಕೇಳಿಸ್ಕೊಳ್ಳೇ ಇಲ್ವಲ್ಲ ಈ ಥರ ಹೆಸರುಗಳು ಅಂತಂದರೆ, ಅದಕ್ಕೆ ನಾನು ಇವ್ರನ್ನ ಅನ್ಸಂಗ್ ಹೀರೋಸ್ ಅಂತ ಹೇಳ್ತಾ ಇರೋದು. ಇವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಇವ್ರ ಕೆಲಸಗಳೇನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಗ್ಯಾಫರ್ ಅಂದರೆ ಯಾರು ಅಂದರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಹೆಡ್ಡು. ಇವರು ಏನು ಮಾಡ್ತಾರೆ ಕೆಲಸ ಅಂತಂದರೆ, ಇವರು ಜನ್ರೇಟ್ರ್ ಬರುತ್ತಲ್ಲ, ಜನ್ರೇಟ್ರ್ ಬಂದಿದ್ದರಿಂದ ಹಿಡಿದು ಅದರಲ್ಲಿರೋ ಅಂಥ ಲೈಟಿಂಗ್ದು ಕಂಪ್ಲೀಟ್ ಜವಾಬ್ದಾರಿನ ಇವ್ರು ಹೊರ್ತಾರೆ. ಇವ್ರು ಯಾರ ಜೊತೆ ಕ್ಲೋಸಾಗಿ ಕೆಲಸ ಮಾಡ್ತಾರೆ ಅಂದರೆ, ಇವರು ಕ್ಲೋಸಾಗಿ ಕೆಲಸ ಮಾಡೋದು ಸಿನಿಮಾಟೋಗ್ರಾಫರ್ ಜೊತೆ. ಏನು ಸಿನಿಮಾಟೋಗ್ರಾಫರ್ ಎಲ್ಲಿ ಯಾವ ಲೈಟ್ ಬೇಕು ಅಂತಾರೋ ಅಲ್ಲಿ ಇವರು ಪ್ರೊವೈಡ್ ಮಾಡಿಕೊಡ್ಬೇಕು. ಇವ್ರ ಟೀಮಲ್ಲಿ ಯಾರು ಇರ್ತಾರೆ, ಇವ್ರ ಟೀಮಲ್ಲಿ ಮುಂಚೆ ಆದರೆ ಲೈಟ್ ಮ್ಯಾನ್ ಅಂತ ಇದ್ವಿ, ಇವಾಗ ಲೈಟ್ ಆಫೀಸರ್ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕರೀತಾರೆ. ಅದೇ ಹಾಲಿವುಡ್ಡಲ್ಲಿ ಬೆಸ್ಟ್ ಬಾಯ್ ಅಂತ ಕರೀತಾರೆ. ಹಾಲಿವುಡ್ಡಲ್ಲಿ ಬೆಸ್ಟ್ ಬಾಯ್ ಅಂತ ಕರೀತಾರೆ, ಇಲ್ಲಿ ನಾವು ಕನ್ನಡದಲ್ಲಿ ಲೈಟ್ ಆಫೀಸರ್ ಅಂತ ಕರಿತೀವಿ. ಇವ್ರದ್ದು ಏನು ಕೆಲಸ ಲೈಟ್ ಆಫೀಸರ್ದು ಅಂತಂದರೆ, ಆ ಲೈಟ್ಸ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ಪ್ರೊವೈಡ್ ಮಾಡಿಕೊಟ್ಟು ಅದ್ರ ಎಲೆಕ್ಟ್ರಿಕಲ್ ಕನೆಕ್ಷನ್ಸು ಕರೆಕ್ಟ್ ಆಗಿದೆಯಾ, ವಯರ್ಸ್ ಎಲ್ಲ ಕರೆಕ್ಟ್ ಇಂಟ್ಯಾಕ್ಟ್ ಆಗಿದೆಯಾ, ಜನ್ರೇಟರ್ ಜೊತೆ ಕನೆಕ್ಟ್ ಆಗಿದೆಯಾ, ಸಿನಿಮಾಟೋಗ್ರಾಫರ್ ಲೈಟ್ಸ್ ಆನ್ ಅಂದಾಗ ಇಮಿಡಿಯೇಟಾಗಿ ಲೈಟ್ ಎಲ್ಲ ಆನ್ ಆಗುತ್ತಾ ಇಲ್ವಾ, ಇದೆಲ್ಲ ಅಂದರೆ ಆನ್ ಆಗೋ ಥರ ಕೊಡಬೇಕವರು. ಅದು ಅವರ ಕೆಲಸ. ಅದನ್ನು ಆ ಟೀಮ್ನ ಮ್ಯಾನೇಜ್ ಮಾಡೋ ಅಂಥ ಕೆಲಸನ ಗ್ಯಾಫರ್ ಮಾಡ್ತಾರೆ. ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರೋದು ಏನೇನಿದೆಯೋ ಅದು ಗ್ಯಾಫರ್ ಅಂಡರ್ ಬರುತ್ತೆ. ಸೊ ಗ್ರಿಪ್ ಡಿಪಾರ್ಟ್ಮೆಂಟ್ ಅಂದರೆ ಏನು ಸರ್? ಗ್ರಿಪ್ ಡಿಪಾರ್ಟ್ಮೆಂಟ್ ಅಂದರೆ ಅದರ್ ದ್ಯಾನ್ ಎಲೆಕ್ಟ್ರಿಕಲ್ ಐಟಮ್ಸ್, ಅಂದರೆ ನಿಮ್ಮ ಸ್ಟ್ಯಾಂಡ್ಸ್ ಇರ್ಬೋದು, ಫ್ಲ್ಯಾಗ್ಸ್ ಇರ್ಬೋದು, ರಿಫ್ಲೆಕ್ಟರ್ಸ್ ಇರ್ಬೋದು, ಗಾಬಾಸ್ ಇರ್ಬೋದು, ಅಥವಾ ನಿಮ್ಮ ರಿಗ್ಗು, ಕ್ಯಾಮ್ರಾ ರಿಗ್ ಇರ್ಬೋದು, ಅಥವಾ ಇದನ್ನೆಲ್ಲ ಮೇಂಟೈನ್ ಮಾಡಿ ಅದನ್ನೆಲ್ಲ ಸಿನಿಮಾಟೋಗ್ರಾಫರ್ ಜೊತೆ ಎಲ್ಲೆಲ್ಲಿ ಏನೇನು ಬೇಕು ಅಂತ ಹೇಳಿ ಅದನ್ನು ಪ್ರೊವೈಡ್ ಮಾಡಿಕೊಡೋವಂಥ ಒಂದು ಕೆಲಸನ ಗ್ರಿಪ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಸರ್ ಇವರು ಏನಕ್ಕೆ ಸರ್, ಇವ್ರು ಏನು ಇಂಪಾರ್ಟೆನ್ಸು ಅಂತಂದರೆ, ನೀವು ಆ ಸಿನಿಮಾ ಪರದೆ ಮೇಲೆ ಆ ವಿಷುವಲ್ ಟ್ರೀಟ್ನ ನೋಡ್ತಾ ಇದ್ದೀರಲ್ಲ, ಆ ವಿಷುವಲ್ ಟ್ರೀಟ್ಗೆ ಲೈಟ್ ಪ್ರೊವೈಡ್ ಮಾಡಿರೋದು, ರಿಫ್ಲೆಕ್ಷನ್ ಆಗದೆ ಇರೋ ಥರ ರಿಫ್ಲೆಕ್ಟ್ರ್ ಹಿಡ್ಕೊಂಡು ಅದು ಲೈಟ್ನ ಕಟ್ ಮಾಡಿರೋದು, ಮತ್ತು ಇಂಥವೆಲ್ಲ ಎಲ್ಲ ಈ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಅದಾದಮೇಲೆ ನಿಮಗೆ ಒಂದು ಸ್ಮೂತ್ ಫ್ಲೋ, ಅಂದರೆ ಒಂದು ಕ್ಯಾಮ್ರಾ ಪ್ಯಾನ್ ಆಗುತ್ತೆ ರೈಟಿಂದ ಲೆಫ್ಟ್ಗೆ, ಅಥವಾ ಒಂದು ಟ್ರಾಲಿ ಮೇಲೆ ಕ್ಯಾಮ್ರಾ ಮೂವ್ ಆಗುತ್ತೆ ಅಂದರೆ ಆ ಡಿಪಾರ್ಟ್ಮೆಂಟ್ದು ಯಾರಿದ್ದಾರೆ ಜನ, ಅವರು ಎಷ್ಟು ಸ್ಮೂತಾಗಿ ಆ ಟ್ರಾಲಿನ ಆಪ್ರೇಟ್ ಮಾಡಿಕೊಟ್ರು, ತಳ್ಳಿದ್ರು, ಸಿನಿಮಾಟೋಗ್ರಾಫ್ನ ಕೂರಿಸ್ಕೊಂಡು ನಿಧಾನಕ್ಕೆ ಹಿಂಗೆ ಹೋಗುತ್ತೆ. ಮ್ಯಾನ್ಯುಯಲ್ ಮೂಮೆಂಟ್ಸ್ ಅದು ಯಾರಿಗೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುತ್ತಾ ನಿಮಗೆ ಸಿನಿಮಾ ಪರದೆ ಮೇಲೆ. ಸೊ ಎಷ್ಟೆಲ್ಲ ಕಷ್ಟಪಡ್ತಾರೆ, ಫಿಸಿಕಲ್ ಸ್ಟ್ರೈನ್ ಇದೆ ಅದರಲ್ಲಿ, ಹೌದಾ ಇಲ್ವಾ ನೀವೇ ಹೇಳಿ. ಬಟ್ ಅವ್ರನ್ನ ಅನ್ಸಂಗ್ ಹೀರೋಸ್ ಅಂತ ಯಾಕೆ ಹೇಳಿದೆ ಗೊತ್ತಾ? ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಅಥವಾ ಒಂದು ಸಿನಿಮಾ ಮುಗಿದು ರಿಲೀಸ್ ಆಯಿತು, ರಿಲೀಸ್ ಆದಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಎಲ್ಲರ ಬಗ್ಗೆ ಮಾತಾಡ್ತೀವಿ. ಈ ಕೆಲವು ಡಿಪಾರ್ಟ್ಮೆಂಟ್ ಯಾವ್ದು, ನಾನು ಮೊನ್ನೆಯಿಂದ ಒಂದು ಹೇಳ್ತಾ ಇದ್ದೀನಿ, ಅನ್ಸಂಗ್ ಹೀರೋಸ್ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಬಟ್ ಶ್ರಮ ಎಷ್ಟು ಪಟ್ಟಿರ್ತಾರೆ ಅನ್ನೋದು ನಿಮಗೆ ಒಂದು ಇಮ್ಯಾಜಿನೇಷನ್ ಇದೆಯಾ? ಆ ಲೈಟ್ ಕಂಬ ಹೊರೋದಾಗಲಿ, ಆ ಪಾರ್ ಲೈಟ್ಗಳನ್ನ ತೆಗೆದು ಫಿಟ್ ಮಾಡೋದಾಗಲಿ, ಅದಾದಮೇಲೆ ಎಷ್ಟು ರಿಸ್ಕಿ ಜಾಬು, ಎಲೆಕ್ಟ್ರಿಕಲ್ ಕನೆಕ್ಷನ್ಸು ಎಲ್ಲೋ ಒಂದು ಕಡೆ ಇದಾಗಿದೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋವಂಥ ಪರಿಸ್ಥಿತಿ ಇರುತ್ತೆ, ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದಾಗಲಿ, ಜನ್ರೇಟರ್ ಮೆಕ್ಯಾನಿಕ್ಸ್ನ ಜೊತೆ ಅದು ಜನ್ರೇಟರ್ ಕರೆಕ್ಟಾಗಿ ವರ್ಕಿಂಗ್ ಕಂಡೀಷನಲ್ಲಿ ಇದೆಯೋ ಇಲ್ವೋ ಅಂತ ನೋಡೋದಾಗಲಿ. ಆಮೇಲೆ ಗ್ರಿಪ್ಸ್ ಅಂದರೆ ಕ್ಯಾಮ್ರಾದು ಗ್ರಿಪ್ಸ್ ಕರೆಕ್ಟಾಗಿದೆಯಾ,
ಲೈಟಿಂಗ್ ನಮ್ಮ ಸ್ಟ್ಯಾಂಡ್ಗಳದ್ದು ಗ್ರಿಪ್ಸ್ ಕರೆಕ್ಟಾಗಿದೆಯಾ, ಏನೇನೋ ಇನ್ವಾಲ್ವ್ ಆಗಿರುತ್ತೆ. ಬ್ಲ್ಯಾಕ್ ಫ್ಲ್ಯಾಗು ಇನ್ವಾಲ್ವ್ ಆಗಿರುತ್ತೆ, ಜೊತೆಗೆ ರಿಫ್ಲೆಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದೆಲ್ಲ ಅಲ್ಲಾಡ್ದಂಗೆ ಕರೆಕ್ಟಾಗಿ ಟೈಟಾಗಿ ಪೊಸಿಷನಲ್ಲಿ ಇದೆಯಾ. ಟ್ರ್ಯಾಕ್ ಆ್ಯಂಡ್ ಟ್ರಾಲಿ ಹಾಕ್ತಾರೆ. ಹಾಕಾದ್ಮೇಲೆ ಅದಕ್ಕೆ ಚಕ್ಕೆ ಪೀಸೆಲ್ಲ ಕೊಟ್ಟು ಸ್ಮೂತ್ನೆಸ್ಗೆ ಒಂದೇ ಸ್ಟ್ರೈಟ್ ಲೈನಲ್ಲಿ ಬರಬೇಕು ಅನ್ನೋದಕ್ಕೆ ಅದೆಲ್ಲ ಮಾಡ್ತಾರೆ ಕೆಲಸ. ಸೊ ಅದೆಲ್ಲ ಯಾರು ಹೇಳ್ಕೊಂಡಿದ್ದಾರೆ ಇದನ್ನೆಲ್ಲ, ಯಾರು ಹೇಳ್ತಾರೆ ಇದನ್ನೆಲ್ಲ? ನಾನು ಹೇಳೋದೇನು ಗೊತ್ತಾ, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಫ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಸ್ಮೂತ್ನೆಸ್ ಆ್ಯಂಡ್ ಆ ವಿಷುವಲ್ ಟ್ರೀಟ್ ನೀವೇನು ನೋಡ್ತಾ ಇದ್ದೀರಾ, ಅದಕ್ಕೆ ಒಂದು ದೊಡ್ಡ ಕೈ ಈ ಕ್ರಾಫ್ಟ್ನವ್ರದ್ದು ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಆಲ್ವೇಸ್ ಸೇ ದಟ್ ಟೋಟಲ್ ಗ್ಯಾಫರ್ ಆ್ಯಂಡ್ ಲೈಟಿಂಗ್ ಟೀಮ್ ಪ್ಲಸ್ ಆ ಒಂದು ಗ್ರಿಪ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಯಾಕೆಂದರೆ ಅವರು ಅಷ್ಟು ಶ್ರಮ ಪಟ್ಟು ಅವರ ಫಿಸಿಕಲ್ ಸ್ಟ್ರೆಂತ್ನ ಕೈಗಿಟ್ಕೊಂಡು ಕೆಲಸ ಮಾಡೋ ಅಂಥ ಒಂದು ಕ್ರಾಫ್ಟ್ ಇದು. ದ್ಯಾಟ್ ಈಸ್ ವೈ ದಿಸ್ ಕ್ರಾಫ್ಟ್ ಬಿಕಮ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಫ್ಟ್ ಇನ್ ಮೂವಿ ಮೇಕಿಂಗ್. ಇಷ್ಟು ಜನದ್ದು ಎಲ್ಲರೂ ಫ್ರಮ್ ದ ಡೇ ಒನ್ ಎಲ್ಲ ಕ್ರಾಫ್ಟ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಈಗ ಈ ಎಲ್ಲ ಕ್ರಾಫ್ಟ್ದು ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಕಾರ್ಯಕ್ರಮನ ಬೇರೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ. ಏನು ಅಂದರೆ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ, ಸೊ ದ್ಯಾಟ್ ಅನ್ನದಾತರಿಗೆ ಯೂಸ್ಫುಲ್ ಆಗುವಂಥ ಇನ್ನೂ ಸುಮಾರು ಕಂಟೆಂಟು ನನ್ನ ಅನ್ನದಾತ ಸುಖೀಭವ ಕಾರ್ಯಕ್ರಮದಲ್ಲಿ ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.